ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಸುಂದರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗಬ್ರಿ ಶಕ್ಕಿ. ಮತ್ತೊಂದು ಹೊಸಬರ ಚಿತ್ರ ಬರ್ತದೆ. ಇತ್ತೀಚೆಗೆ ನೀವು ಬೆಂಗಳೂರಿನ ರಸ್ತೆಗಳಲ್ಲಿ ಮತ್ತಿತರ ರಸ್ತೆಗಳಲ್ಲಿ ಇಷ್ಟ ಚಿತ್ರದ ಪೋಸ್ಟ್ಗಳು ನೋಡಿರ್ಬೋದು. ಇದು ಸಂಪೂರ್ಣವಾಗಿ ಹೊಸಬರ ಒಂದು ಪ್ರಯತ್ನ. ಹೊಸಬರ ಚಿತ್ರಗಳು ಆಗಾಗ್ಗೆ ಇತಿಹಾಸ ಸೃಷ್ಟಿ ಮಾಡೋದನ್ನು ನೋಡಿದ್ವಿ. ಈ ಚಿತ್ರ ಕೂಡ ಹಾಗೆ ಮಾಡುತ್ತಾ ಅದಕ್ಕೆ ಕಾಲ ಉತ್ತರ ನೀಡುತ್ತೆ. ಆದರೆ ಇವತ್ತು ಈ ಚಿತ್ರದ ಇದನ್ನು ಸಂಗೀತಮಯ ಚಿತ್ರ ಅಂತ ಹೇಳಲಾಗ್ತಾ ಇದೆ. ಈ ಚಿತ್ರದ ಆಡಿಯೋ ರಿಲೀಸ್ ಅಂದರೆ ಧ್ವನಿ ಸುರುಳಿ ಕಾರ್ಯಕ್ರಮದ ನೇರ ಪ್ರಸಾರ ಇದು. ನಿಮಗೆಲ್ಲ ಸ್ವಾಗತ. ಚಿತ್ರದ ಧ್ವನಿ ಸುರುಳಿಯ ನೇರ ಪ್ರಸಾರದ ಕಾರ್ಯಕ್ರಮ. ಆದರೆ ಈ ಧ್ವನಿ ಸುರುಳಿನ ಯಾರು ಬಿಡುಗಡೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿಯುತ್ತೆ. ಈ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಒಬ್ಬ ವಿಶೇಷ ಅತಿಥಿ ಬಂದು ಈ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈ ಚಿತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು. ಮೊದಲನೇದಾಗಿ ಈ ಚಿತ್ರದ ನಿರ್ಮಾಪಕ ವಿಜಯಕುಮಾರ್ ಛಾಬ್ರಿಯಾ ಈಗ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಮಸ್ತೆ. ಇನ್ನು ಈ ಚಿತ್ರದ ನಿರ್ದೇಶಕ ಕೃಷ್ಣ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಈ ಚಿತ್ರದ ನಾಯಕಿ ಭೂಮಿಕಾ ಛಾಬ್ರಿಯಾ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಸೊ ವಿಜಯಕುಮಾರ್ ಅವರೇ, ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದೆ, ಹೊಸಬರ ಒಂದು ಹೊಸ ಪ್ರಯತ್ನ. ಸೊ ಮೊದಲನೇದಾಗಿ ನಿರ್ಮಾಪಕರಾಗಿದ್ದೀರಾ. ಚಿತ್ರ ನಿರ್ಮಾಣ ಮಾಡೋದು ಒಂದು ತುಂಬ ಏನಾದರೆ ಒಂದು ಪ್ರೊಸೆಸ್. ಹೇಗೆ ಅಂದರೆ ಕಷ್ಟ, ಸುಖ, ದುಃಖ, ಎಂಜಾಯ್ಮೆಂಟು ಎಲ್ಲವೂ ಇರುತ್ತೆ ಅದರಲ್ಲಿ. ನಿಮ್ಗೆ ಹೇಗಿತ್ತು ಅನುಭವ, ನಿಮ್ಮ ಅನುಭವ? ನಮಗೆ ತಾವು ಹೇಳ್ದಂಗೆ ಕಷ್ಟ, ಸುಖ, ಸಿಹಿ, ಕಹಿ ಎಲ್ಲ ಸೇರಿ ಅನುಭವ ನನಗೆ. ಮೊದಲನೇದಾಗಿ ಕಷ್ಟ ಆಯಿತು. ಆದರೆ ಈ ಪ್ರಾಡಕ್ಟ್ ರೆಡಿ ಆದಮೇಲೆ ತುಂಬ ಸುಖ ಅನುಭವಿಸ್ತಾ ಇದ್ದೀನಿ. ಹ್ಯಾಪಿ, ತುಂಬ ಖುಷಿಯಾಗಿದ್ದೀನಿ. ದಟ್ಸ್ ವಂಡರ್ಫುಲ್ ಸರ್. ಸೊ ಕೃಷ್ಣ, ನಿಮ್ಮದು ಕೂಡ ಇದು ಮೊದಲ ಪ್ರಯತ್ನ. ಖಂಡಿತ. ಸೊ ಏನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರಾ? ಇಷ್ಟ ಅಂತ ಏನದು, ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್? ಅಂದರೆ ಇಷ್ಟಾನೇ ಮೊದಲನೇ ಪದ ಬಂದು ಪ್ರೀತಿಗೆ ಹುಟ್ಟೆಸರು. ಯಾವುದೇ ಒಂದು ಪ್ರೇಮಿ ಆಗಿರ್ಬೋದು, ಒಂದು ತಂದೆ ಆಗಿರ್ಬೋದು. ಒಂದು ತಂದೆ ತನ್ನ ಮಗಳನ್ನ ಪ್ರೀತಿಸ್ತಿದ್ದೀನಿ ಅಂತ ಎಲ್ಲಿ ಹೇಳಲ್ಲ. ಅವ್ನು ಹೇಳೋದು ನನ್ನ ಮಗಳಂದರೆ ತುಂಬ ಇಷ್ಟ ಅಂತ. ಅದೇ ರೀತಿ ಒಬ್ಬ ಪ್ರೇಮಿ ಧೈರ್ಯವಾಗಿ ಯಾವ ಪ್ರೇಮಿನೂ ಹೋಗಿ ತನ್ನ ಪ್ರೇಯಸಿ ಹತ್ರ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ. ಹಾಗೆಲ್ಲ ಒಂದು ಕಡೆ ಅನ್ನಿಸ್ತು ನನಗೆ, ಪ್ರೀತಿಗೆ ಹುಟ್ಟೆಸರು ಇಷ್ಟ. ಅಂದರೆ ನಿಜವಾದ ಪ್ರೀತಿ ಮೂಲ ಇಷ್ಟ ಅನ್ನಿಸ್ತು. ಹೀಗಾಗಿ ಪ್ರೀತಿಯಂದ ಮಾತ್ರಕ್ಕೆ ಬರೀ ಹೋರಾಟ ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ವಿಚಾರ ನೀಡಬೇಕು ಅಂತ ನನಗೆ ಅನ್ನಿಸ್ತು. ಹೀಗಾಗಿ ನಾನು ಆಲೋಚನೆ ಮಾಡಿದ್ದೇನಪ್ಪ ಅಂದರೆ ಭಾವನೆ ಮತ್ತು ಮನಸ್ಸು ಇವೆರಡರ ಮಧ್ಯೆ ಒಂದು ಒಳ್ಳೆ ಸಮರ ಮಾಡಬೇಕು ಅನ್ನೋದು ನನ್ನ ಕನಸಾಯಿತು. ಈ ಕನಸಿಗೋಸ್ಕರ ಸತತವಾಗಿ 7 ವರ್ಷಗಳು ದುಡಿದೆ. ಮತ್ತು ನಮ್ಮ ವಿಜಯಕುಮಾರ್ ಛಾಬ್ರಿಯಾ ಸರ್ ಅವರು ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಇವತ್ತಿನ ಈ ಒಂದು ಇಷ್ಟ ಅನ್ನೋ ಸಿನಿಮಾ ಇಲ್ಲಿವರೆಗೂ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ. ಸೊ ವೆರ್ ಹ್ಯಾಪಿ. ಖಂಡಿತ. ಎಸ್. ಇನ್ನು ಭೂಮಿಕಾ ಈ ಚಿತ್ರದ ನಾಯಕ ನಟಿ, ಜೊತೆಗೆ ನನಗೆ ಈಗಾಗಲೇ ಹೇಳಿರುವ ಹಾಗೆ ಈ ಚಿತ್ರದ ಪ್ರತಿ ಹಂತದಲ್ಲೂ ಕೂಡ ತೊಡಗಿಸಿಕೊಂಡಿದ್ದೀರಾ ಭೂಮಿಕಾ ನೀವು. ಓಕೆ, ನಿಮ್ಮ ಈ ಚಿತ್ರ ಹೀಗೆ ಬರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕನಸಾಯಿತು. ನಿಮ್ಮ ಕನಸು ಎಷ್ಟರ ಮಟ್ಟಿಗೆ ಈಗ ಬಂದಿದೆ? ಈ ಚಿತ್ರ ತುಂಬ ಚೆನ್ನಾಗಿ ಬರಬೇಕು. ಯಾರೇ ಮೊದಲನೇ ಚಿತ್ರ ಮಾಡಿದ್ರು ತುಂಬ ಚೆನ್ನಾಗಿ ಬರಬೇಕು ಅಂತ ಕನಸಿದ್ದೇ ಇರುತ್ತೆ. ಸೊ ನನಗೂ ಆ ಕನಸೆಲ್ಲ ಇತ್ತು, ತುಂಬ ಚೆನ್ನಾಗಿ ಬರಬೇಕು ಅಂತ. ಎಲ್ಲರೂ ಟೀಮ್ ವರ್ಕ್ ಮಾಡಿದ್ರಿಂದ ಪ್ರತಿಯೊಬ್ಬರೂ, ನಮ್ಮ ತಾಯಿ ಆಗಿರ್ಬೋದು, ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅವರಾಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಿರ ಎಲ್ಲರೂ ಒಟ್ಟುಗೂಡಿ ಪ್ರತಿಯೊಂದು ಕೆಲಸನೂ ತುಂಬ ಇಷ್ಟಪಟ್ಟು ಮಾಡಿರೋದ್ರಿಂದ ಖಂಡಿತ ಈ ಫೈನಲ್ ಪ್ರಾಡಕ್ಟು ಇಷ್ಟ ಆಗ್ತಾ ಇದೆ. ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ನಾವು ಭಾವಿಸೋಣ. ಇನ್ನೂ ಒಂದು ವಿಶೇಷ ಅಂದರೆ ಒಂಥರ ಇದು ಫ್ಯಾಮಿಲಿ ವೆಂಚರ್ ಅಂತ ಕೂಡ ಹೇಳ್ಬೋದು. ತಂದೆ ಪ್ರೊಡ್ಯೂಸರು, ಮಗಳು ನಾಯಕ ನಟಿ ಮತ್ತು ನಿಮ್ಮ ಮಿಸಸ್ ಇದರಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ದಟ್ಸ್ ವಂಡರ್ಫುಲ್ ಅನ್ಸುತ್ತೆ ನನಗೆ. ಸೊ ಯಾಕೆಂದರೆ ಅವರು ಕೂಡ ಆರ್ಟ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ. ಸೊ ಛಾಬ್ರಿ ಅವರೇ, ಒಂದು ಈ ಹೊಸಬನಾಗಿ ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೆ ಇಳಿಯೋದ್ರ ಬಗ್ಗೆ ನೀವು ಹೇಳಿದ್ರಿ, ಸಿಹಿ ಕಹಿ ಎರಡೂ ಇರುತ್ತೆ ಅಂತ. ಸಿಹಿ ಮತ್ತು ಕಹಿ ಹೇಗಿತ್ತು ಒಂದು ಸ್ವಲ್ಪ ಹೇಳ್ಬೋದಾ? ಕಹಿ ಸಿಹಿ ಅದು ಶಬ್ದಗಳಲ್ಲಿ ವರ್ಣಿಸೋಕ್ಕೆ ತುಂಬ ಕಷ್ಟ ಇದೆ. ಓಕೆ, ಫೀಲ್ ಮಾಡ್ಬೋದು. ಎಸ್. ಅದು ಫೀಲಿಂಗ್ಸ್ನ ಹಂಚ್ಕೊಳ್ಳೋಕ್ಕೆ ಅಷ್ಟು ಸುಲಭ ಅಲ್ಲ. ಅಷ್ಟೇ ಹೇಳ್ಬೋದು ಅಂತಂತೇಳಿ. ಸೊ ಬಟ್ ಎನಿವೇ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಈಗ ನಿಮಗೆ ಸಿಹಿ ಮಾತ್ರ ಅನುಭವ ಆಗ್ತಾಯಿದೆ ಅಂತ ಅನ್ಕೋತೀನಿ. ತುಂಬ ಸಿಹಿ ಅನುಭವಿಸ್ತಾ ಇದೆ. ಎಲ್ಲ ಕಹಿ ಎಲ್ಲ ಮರ್ತು ಬಿಟ್ಟಿದ್ದೀನಿ. ಓಕೆ, ಯಾವಾಗ ರಿಲೀಸ್ ಮಾಡ್ಬೇಕಂತ ಇದ್ದೀರಾ ಸಿನಿಮಾನ? ಸರ್, ಸೆಪ್ಟೆಂಬರ್ ಎಂಡ್ ರಿಲೀಸ್ ಮಾಡೋಣ ಅಂತ ಇದ್ದೀನಿ. ಓಕೆ, ಮೇ ಬಿ 1 ವಾರ ಹಿಂದೆ ಮುಂದೆ. ಓಕೆ. ಸೊ ಭೂಮಿಕಾ, ನೀವು ಮೊದಲನೇ ಬಾರಿಗೆ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀರಾ. ಸೊ ಹೇಗಿತ್ತು ಈ ಅನುಭವ? ಯಾಕೆಂದರೆ ಈ ಸಿನಿಮಾದ 2 ಕ್ಷೇತ್ರ ಇರ್ತದೆ. ಒಂದು ಹೊರಗಡೆ ನಿಂತ್ಕೊಂಡು ನಾವು ಮಾಡುವಂಥದ್ದು, ಇನ್ನೊಂದು ನಾವಾಗಿ ಅನುಭವಿಸುವಂಥದ್ದು. ಅಂದರೆ ಇವರೆಲ್ಲ ಹೊರಗಡೆ ಇದ್ದರೆ ನೀವು
ಸಿನಿಮಾ ತೆರೆ ಮೇಲಿರ್ತೀರ ನೀವು, ಅಭಿನಯಿಸಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ ಆ ಪಾತ್ರನ. ಹೇಗಿತ್ತು ಆ ಅನುಭವ? ಮೊದಲನೇ ಎಕ್ಸ್ಪೀರಿಯನ್ಸ್, ಮೊದಲನೇ ಅನುಭವ ತುಂಬ ಚೆನ್ನಾಗಿತ್ತು. ಅಂದರೆ ನಾ ಈ ಫಿಲಮ್ನಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡಿರೋದ್ರಿಂದ, ಲೈಕ್ ಟೀಮ್ ವರ್ಕ್ ಮಾಡಿರೋದ್ರಿಂದ. ನಿಮ್ಮ ಪಾತ್ರ, ನಿಮ್ಮ ಇಂಡಿವಿಜುವಲ್ ಅನುಭವ ಹೇಗಿತ್ತು? ನನ್ನ ಅನುಭವ ಅಂದರೆ ಇದು ಫಸ್ಟ್ ಮೂವಿ ಏನಿದೆ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ಪ್ರತಿಯೊಂದರಲ್ಲೂ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಎಲ್ಲ ಒಂದು ಸಬ್ಜೆಕ್ಟ್ನಲ್ಲೂ ಕಲಿಯೋಕ್ಕೆ ಸಿಕ್ತು. ಹಾಗೆ ಪಾತ್ರನೂ ಅಷ್ಟೇ, ಸರ್ ಟ್ರೈನಿಂಗ್ ಮಾಡಿರೋದ್ರಿಂದ ನನಗೆ ಪಾತ್ರ ಅಂದರೆ ಜಸ್ಟ್ ಹೋಗೋದು, ಸೀನ್ ಓದೋದು, ಆನ್ ಸ್ಪಾಟ್ ಮಾಡೋದು ಆ ಥರ ಖಂಡಿತ ನಾವು ಮಾಡಲಿಲ್ಲ. ಫಸ್ಟ್ ಆ ಪಾತ್ರ ಏನು ತಿಳ್ಕೋಬೇಕು, ಆ ಪಾತ್ರ ನಾವಾಗಬೇಕು, ಅದು ಆ ಪಾತ್ರಕ್ಕೆ ದುಃಖ ಆಗಲಿ ಖುಷಿ ಆಗಲಿ ಅದು ನಾವು ಅನುಭವಿಸ್ಬೇಕು. ಸೊ ಆ ಥರ ಅನುಭವಿಸ್ಬೇಕು ಅಂತ ಸರ್ ಎಲ್ಲ ಹೇಳಿಕೊಟ್ಟು, ಸೊ ಇಟ್ ವಾಸ್ ಅ ವೆರಿ ನೈಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ದಟ್ಸ್ ವಂಡರ್ಫುಲ್ ಅನ್ಸುತ್ತೆ. ಸೊ ನಾವೀಗ ಇಷ್ಟ ಚಿತ್ರದ ಬಗ್ಗೆ ಮಾತಾಡಿದ್ವಿ, ಆದರೆ ಈ ಧ್ವನಿ ಸುರುಳಿ ಕಾರ್ಯಕ್ರಮ, ಬಿಡುಗಡೆ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಸಹಜವಾಗಿ ಈ ಚಿತ್ರದ ಸಂಗೀತ ಹೇಗಿರುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಹಾಗಾದರೆ ಬನ್ನಿ ನಾವು ಈ ಚಿತ್ರದ ಒಂದು ಹಾಡನ್ನು ನೋಡ್ಕೊಂಬರೋಣ. ಹಾಡನ್ನು ನೋಡ್ತಾ ನಾವು ಬ್ರೇಕ್ ತೊಗೋಣ. ಬ್ರೇಕ್ ಆದ ನಂತರ ಬಹುಶಃ ನಮ್ಮ ವಿಜಯಕುಮಾರ್ ಶಾವರವರು ಇಲ್ಲಿಂದ ಹೋಗಿರ್ತಾರೆ. ನಿಮಗೆ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕಾಗಿ ವಿಜಯಕುಮಾರ್ ಅವರೇ. ನಿಮ್ಮ ಈ ವೆಂಚರ್ ಸಾಹಸ, ನಿಮ್ಮ ತುಂಬ ಸಾಹಸಗಳು ಮಾಡಿದ್ರೆ ಲೈಫಲ್ಲಿ ನೀವು, ಅದರಲ್ಲಿ ಇದು ಒಂದು ಸಾಹಸ, ಈ ಸಾಹಸ ಕೂಡ ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾವು ಭೇಟಿಯಾಗೋಣಂತೆ. ಸೊ ಈಗ ಈ ಒಂದು ಬ್ರೇಕ್ನ ನಂತರ ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಸೇರಲಿದ್ದಾರೆ. ಬ್ರೇಕ್ ತೊಗೊಂಡು